ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವಾರ ಬಿಡುಗಡೆಯಾಗಿರುವ ಸರೆಂಡರ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಯಾರ ಬಳಿ ಲೈಸೆನ್ಸ್ ಇರುವ ಗನ್ಗಳಿರುತ್ತೋ ಅವುಗಳನ್ನ ಎಲೆಕ್ಷನ್ ಟೈಮ್ ನಲ್ಲಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಒಂದು ರೂಲ್ಸ್ ಇದೆ ಅಲ್ವಾ. ಅದೇ ರೀತಿನೇ ಈ ಮೂವಿನಲ್ಲಿ ಮನ್ಸೂರ್ ಎಂಬ ಒಬ್ಬ VIP ತನ್ನ ಗನ್ ಅನ್ನ ಪೊಲೀಸರಿಗೆ ತಂದು ಸರೆಂಡರ್ ಮಾಡ್ತಾನೆ. ಮನ್ಸೂರ್ ತಂದಿದ್ದ ಆ ಗನ್ ಅನ್ನ ಲಾಲ್ ಎಂಬ ಒಬ್ಬ ಕಾನ್ಸ್ಟೇಬಲ್ ರಿಸೀವ್ ಮಾಡಿಕೊಳ್ತಾನೆ. ಅದೇ ಪೊಲೀಸ್ ಸ್ಟೇಷನ್ಗೆ ಚಿತ್ರದ ಹೀರೋ ದರ್ಶನ್ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಜಾಯ್ನ್ ಆಗಿರ್ತಾನೆ. ಮರುದಿನ ನೋಡಿದ್ರೆ ಮನ್ಸೂರ್ ಸರೆಂಡರ್ ಮಾಡಿದ ಆ ಗನ್ ಅನ್ನ ಪೊಲೀಸ್ ಸ್ಟೇಷನ್ ಇಂದ ಯಾರೋ ಕಳ್ಳತನ ಮಾಡಿರ್ತಾರೆ. ಮತ್ತೊಂದು ಕಡೆ ಅದೇ ಸಮಯಕ್ಕೆ ಒಬ್ಬ ರೌಡಿ ಬಳಿ ಇದ್ದ 10 ಕೋಟಿ ರೂಪಾಯಿ ದುಡ್ಡನ್ನ ಯಾರೋ ಕಳ್ಳತನ ಮಾಡ್ತಾರೆ. ಹೀಗೆ ಚಿತ್ರದ ಹೀರೋ ದರ್ಶನ್ 2 ಕೇಸ್ಗಳನ್ನ ಪ್ಯಾರಲಲ್ ಆಗಿ ಎನ್ಕ್ವೈರಿ ಮಾಡ್ತಾ ಹೋದಾಗ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿದ್ದ ಆ ಗನ್ ಅನ್ನ ಕದ್ದಿದ್ಯಾರೋ, 2 ಕೇಸ್ಗಳಿಗೆ ಏನಾದ್ರೂ ಲಿಂಕ್ ಇದೆಯಾ? ಚಿತ್ರದ ಹೀರೋ ದರ್ಶನ್ 2 ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಮರ್ಡರ್ ಮಿಸ್ಟ್ರಿಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಚೆನ್ನೈನ ಒಬ್ಬ ದೊಡ್ಡ ರೌಡಿಯಾಗಿರುವ ಕನಗು ಎಂಬಾತನನ್ನ ನೋಡ್ತೀವಿ. ಇವನಿಗೆ ಮೂರ್ತಿ ಎಂಬ ಅಣ್ಣ ಹಾಗೂ ಡಿಲ್ಲಿ ಎಂಬ ತಮ್ಮ ಕೂಡ ಇರ್ತಾನೆ. ತುಂಬಾನೇ ನಟೋರಿಯಸ್ ಆಗಿದ್ದ ಈ ಮೂವರು ಅಣ್ಣ ತಮ್ಮಂದಿರು ತಮ್ಮ ರೌಡಿಸಂ ನಿಂದಾಗಿ ಎಲ್ಲರನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿರ್ತಾರೆ. ಇನ್ನೇನು ಎಲೆಕ್ಷನ್ ಹತ್ತಿರ ಬರ್ತಿದ್ದ ಕಾರಣ ಒಂದು ಲೋಕಲ್ ಪೊಲಿಟಿಕಲ್ ಪಾರ್ಟಿ ಅವರು ಕನಗುಗೆ 10 ಕೋಟಿ ರೂಪಾಯಿ ಕೊಟ್ಟಿರ್ತಾರೆ. ಆ ದುಡ್ಡನ್ನ ಏರಿಯಾದ ಜನಗಳಿಗೆ ಹಂಚಿ ತಮ್ಮ ಪಾರ್ಟಿಗೆನೆ ವೋಟ್ ಹಾಕುವ ಹಾಗೆ ಮಾಡೋದಕ್ಕೆ ಹೇಳಿರ್ತಾರೆ. ಈ ಬಾರಿ ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿ ಗೆದ್ರೆ ಮುಂದಿನ ಬಾರಿ ಎಲೆಕ್ಷನ್ಗೆ ನಿನಗೆ ಕಾರ್ಪೊರೇಟರ್ ಟಿಕೆಟ್ ಕೊಡಿಸ್ತೀವಿ ಅಂತ ಕೂಡ ಹೇಳಿರ್ತಾರೆ. ಆ ದಿನ ರಾತ್ರಿ ಕನಗು ಜೊತೆ ಕೆಲಸ ಮಾಡ್ತಿದ್ದ ವರ್ಗೀಸ್ ಎಂಬಾತ 10 ಕೋಟಿ ರೂಪಾಯಿ ದುಡ್ಡನ್ನ ತೆಗೆದುಕೊಂಡು ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಪೊಲೀಸರು ಚೆಕ್ ಪೋಸ್ಟ್ ಹಾಕಿ ಪ್ರತಿಯೊಂದು ಕಾರ್ಗಳನ್ನ ಕೂಡ ಚೆಕ್ ಮಾಡ್ತಿರ್ತಾರೆ. ಅಲ್ಲಿದ್ದ ಪೊಲೀಸರಲ್ಲಿ ವರ್ಗೀಸ್ಗೆ ವಿಲಿಯಮ್ಸ್ ಎಂಬ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪರಿಚಯ ಇರ್ತಾನೆ. ಸ್ನೇಹಿತರೆ, ಅಸಲಿಗೆ ಈ ವಿಲಿಯಮ್ಸ್ ಕನಗುನ ಬಳಿ ದುಡ್ಡನ್ನ ಇಸ್ಕೊಂಡು ಆತ ಹೇಳಿದ ಹಾಗೆ ಕೆಲಸ ಮಾಡ್ತಿರ್ತಾನೆ. ಸರ್, ಎಲೆಕ್ಷನ್ ನಲ್ಲಿ ದುಡ್ಡನ್ನ ಹಂಚೋದಕ್ಕೆ ಅಂತ ಲೋಕಲ್ ಪಾರ್ಟಿಯವರು 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಕನಗು ಈ ದುಡ್ಡನ್ನ ಹಂಚು ಅಂತ ಹೇಳಿದಕ್ಕೆ ತೆಗೆದುಕೊಂಡು ಹೋಗ್ತಿದ್ದೆ. ಈ ದುಡ್ಡನ್ನ ನಿಮ್ಮ ಡಿಪಾರ್ಟ್ಮೆಂಟ್ ನವರು ನೋಡಿದ್ರೆ ಸೀಸ್ ಮಾಡಿ ಬಿಡ್ತಾರೆ. ಸದ್ಯ ಈ ದುಡ್ಡನ್ನ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿರಿ, ನಾಳೆ ಬೆಳಿಗ್ಗೆ ಬಂದು ಈಸ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸರಿ ಅಂತ ವಿಲಿಯಮ್ಸ್ ಆ 10 ಕೋಟಿ ರೂಪಾಯಿ ದುಡ್ಡಿದ್ದ ಬ್ಯಾಗ್ ಅನ್ನ ತನ್ನ ಜೀಪ್ ನಲ್ಲಿ ಇಟ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಇವನ ಜೀಪ್ಗೆ ಆಕ್ಸಿಡೆಂಟ್ ಆಗಿ ಜೀಪ್ ಪಲ್ಟಿಯಾಗಿ ಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಅದೇ ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಚಿತ್ರದ ಹೀರೋ ದರ್ಶನ್ ಸಬ್ ಇನ್ಸ್ಪೆಕ್ಟರ್ ಆಗಿ ಜಾಯ್ನ್ ಆಗ್ತಾನೆ. ಸದ್ಯ ಆ ಪೊಲೀಸ್ ಸ್ಟೇಷನ್ ನಲ್ಲಿ ಎಲ್ಲ ಪೊಲೀಸರು ಒಬ್ಬಳು ಮಹಿಳೆಯನ್ನ ಹಿಡಿಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ವಿಷಯವೇನೆಂದ್ರೆ, ಹಿಂದಿನ ದಿನ ಪ್ರೆಸೆಂಟ್ MLA ಒಂದು ಇಂಟರ್ವ್ಯೂ ಕೊಡ್ತಿದ್ದಾಗ ಒಬ್ಬಳು ಮಹಿಳೆ ಅವನ ಮೇಲೆ ಚಪ್ಪಲಿ ಎಸ್ತಿರ್ತಾಳೆ. ಅದೇ ಕಾರಣಕ್ಕೆ ಎಲ್ಲ ಪೊಲೀಸರು ಆದಷ್ಟು ಬೇಗ ಆ ಮಹಿಳೆಯನ್ನ ಕಂಡುಹಿಡಿಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಸುನೀತಾ ಎಂಬಕ್ಕೆ ಸೀನಿಯರ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆ ದಿನ ನೈಟ್ ಡ್ಯೂಟಿ ಇದ್ದ ಕಾರಣ ದರ್ಶನ್ ಅನ್ನ ಕೂಡ ತನ್ನ ಜೊತೆ ಕರೆದುಕೊಂಡು ಹೋಗ್ತಾಳೆ. ಒಂದು ಹೋಟೆಲ್ ಬಳಿ ಕಾರನ್ನ ಸ್ಟಾಪ್ ಮಾಡಿ ಎಲ್ಲರಿಗೂ ಊಟ ಕಟ್ಟಿಸೋದಕ್ಕೆ ಹೇಳ್ತಾಳೆ. ಅದೇ ಹೋಟೆಲ್ ನಲ್ಲೇ ಒಬ್ಬಳು ಮಹಿಳೆ ತನ್ನ ಮಗನ ಜೊತೆ ಊಟ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಕುಡಿದು ಫುಲ್ ಟೈಟ್ ಆಗಿ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಆ ಮಹಿಳೆಗೆ ರ್ಯಾಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಮಹಿಳೆಗೆ ಆ ಡ್ರಿಂಕ್ಸ್ ಮಾಡಿದ್ದ ವ್ಯಕ್ತಿ ತೊಂದರೆ ಕೊಡ್ತಿರೋದನ್ನ ನೋಡಿದ ದರ್ಶನ್ಗೆ ತುಂಬಾನೇ ಕೋಪ ಬರುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಸಬ್ ಇನ್ಸ್ಪೆಕ್ಟರ್ ಸುನೀತಾ ಆಶ್ಚರ್ಯವೆಂಬಂತೆ ಆ ಮಹಿಳೆಯನ್ನೇ ಅರೆಸ್ಟ್ ಮಾಡಿ ಬಿಡ್ತಾಳೆ. ಇದನ್ನು ನೋಡಿದ ದರ್ಶನ್, ಮೇಡಮ್ ಏನ್ ಮಾಡ್ತಿದ್ದೀರಾ, ಈಕೆಯನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ? ಅಷ್ಟಕ್ಕೂ ಡ್ರಿಂಕ್ಸ್ ಮಾಡಿ ಟೈಟ್ ಆಗಿರುವ ಆ ವ್ಯಕ್ತಿನೇ ಈ ಮಹಿಳೆಗೆ ರ್ಯಾಗ್ ಮಾಡಿದ್ದು ಅಂತ ಹೇಳ್ತಾನೆ. ಮೊದಲೇ ಒಬ್ಬಳು ಈಗೋಯಿಸ್ಟಿಕ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಆ ಸುನೀತಾ, ನೀನು ಈಗ ತಾನೇ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿದ್ಯಾ, 20 ವರ್ಷ ಸರ್ವಿಸ್ ಇರುವ ನನಗೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ಬರ್ಬೇಡ ಅಂತ ರೇಗಿ ಬಿಡ್ತಾಳೆ. ಆ ಮಹಿಳೆ ಎಷ್ಟೇ ಬೇಡಿಕೊಂಡ್ರು ಕೂಡ ಆಕೆಯನ್ನ ಹಾಗೂ ಆಕೆ ಮಗನನ್ನ ಫೋರ್ಸ್ಫುಲಿ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾಳೆ. ಮತ್ತೊಂದು ಕಡೆ ಅದೇ ಸಮಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಮನ್ಸೂರ್ ಎಂಬ ಒಬ್ಬ VIP ತನ್ನ ಗನ್ ಅನ್ನ ತೆಗೆದುಕೊಂಡು ಬರ್ತಾನೆ. ಎಲೆಕ್ಷನ್ ನ ಟೈಮ್ ಆಗಿದ್ದ ಕಾರಣ ಪೊಲೀಸರು ಎಲ್ಲ VIPಗಳಿಗೆ ತಮ್ಮ ಬಳಿ ಇರುವ ಲೈಸೆನ್ಸ್ ಗನ್ ಅನ್ನ ತಂದುಕೊಡಿ ಅಂತ ಹೇಳಿರ್ತಾರೆ. ಆ ಗನ್ ಅನ್ನ ಲಾಲ್ ಸ್ವಾಮಿ ಎಂಬ ಒಬ್ಬ ಕಾನ್ಸ್ಟೇಬಲ್ ರಿಸೀವ್ ಮಾಡಿಕೊಳ್ತಾನೆ. ಸರ್, ದಯವಿಟ್ಟು ಎಲೆಕ್ಷನ್ ಮುಗಿಯುತ್ತಿದ್ದ ಹಾಗೆ ನನ್ನ ಗನ್ ಅನ್ನ ವಾಪಸ್ ಕೊಡಿ. ಇತ್ತೀಚೆಗೆ ನನ್ನ ಶತ್ರುಗಳು ಒಂದು ಚಾನ್ಸ್ ಸಿಕ್ಕರೆ ಸಾಕು ನನ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಕಾಯ್ತಿದ್ದಾರೆ. ಬೇಕಾದ್ರೆ ನಿಮ್ಮ ಕಮಿಷನರ್ ಬಳಿ ಹೋಗಿ ಒಂದು ಲೆಟರ್ ಅನ್ನ ಬರೆಸಿಕೊಂಡು ಬರ್ತೀನಿ ಅಂತ ಹೇಳಿ ಸೈನ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದೇ ಸಮಯಕ್ಕೆ ಸುನೀತಾ ಆ ಮಹಿಳೆ ಹಾಗೂ ಆಕೆ ಮಗನನ್ನ ಕರೆದುಕೊಂಡು ಸ್ಟೇಷನ್ಗೆ ಬರ್ತಾಳೆ. ಆಕೆಯನ್ನ ನೋಡಿದ ಇನ್ಸ್ಪೆಕ್ಟರ್, ಈಕೆಯನ್ನ ಯಾಕೆ ಕರೆದುಕೊಂಡು ಬಂದಿದ್ಯಾ ಅಂತ ಸುನೀತಾಳನ್ನ ವಿಚಾರಿಸ್ತಾನೆ. ಅದಕ್ಕೆ ಸುನೀತಾ, ಸರ್, ನಿನ್ನೆ MLA ಮೇಲೆ ಚಪ್ಪಲಿ ಎಸೆದಿದ್ದು ಈಕೆನೆ, ಅದಕ್ಕೇನೆ ಅರೆಸ್ಟ್ ಮಾಡಿಕೊಂಡು ಬಂದಿದ್ದೀನಿ ಸರ್ ಅಂತ ಹೇಳ್ತಾಳೆ. ಈಕೆಯ ಮಾತುಗಳನ್ನ ಕೇಳಿದ ಇನ್ಸ್ಪೆಕ್ಟರ್ ಸರಿಯಾಗಿ ಬೈದು ಬಿಡ್ತಾನೆ. ಸ್ನೇಹಿತರೆ, ವಿಷಯವೇನೆಂದ್ರೆ, ದರ್ಶನ್ ಆಗಲೇ ಕಾಲ್ ಮಾಡಿ ಇನ್ಸ್ಪೆಕ್ಟರ್ಗೆ ಸುನೀತಾ ಮಾಡಿರುವ ಕೆಲಸದ ಬಗ್ಗೆ ಹೇಳಿರ್ತಾನೆ. ಸುನೀತಾಗೆ ಮತ್ತಷ್ಟು ಬೈಯುತ್ತಾ ಕೇಸನ್ನ ಕ್ಲೋಸ್ ಮಾಡಬೇಕು
ಹಿಡಿಬೇಕು ಅಂತ ಒಬ್ಬಳು ಅಮಾಯಕ ಮಹಿಳೆಯನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ಯಾ? ನಿನ್ನ ಕೈಲಿ ಆದ್ರೆ ನಿಜವಾಗಿಯೂ ಆ MLAಗೆ ಚಪ್ಪಲಿ ಹೊಡೆದಿದ್ದು ಯಾರು ಅಂತ ಕಂಡು ಹಿಡಿ, ಇಲ್ಲಾಂದ್ರೆ ಆಕೆ ಯಾರು ಅಂತ ನಾವೇ ಕಂಡು ಹಿಡಿತೀವಿ, ನೀನು ಸುಮ್ಮನಿರು. ಇನ್ನೊಮ್ಮೆ ಈ ರೀತಿ ಮಾಡಿದ್ರೆ ಖಂಡಿತ ನಿನ್ನನ್ನ ಸಸ್ಪೆಂಡ್ ಮಾಡಿಬಿಡ್ತೀನಿ ಅಂತ ವಾರ್ನ್ ಮಾಡ್ತಾನೆ. ನಂತರ ಇನ್ಸ್ಪೆಕ್ಟರ್ ಆ ಮಹಿಳೆಯನ್ನ ಹಾಗೂ ಆಕೆ ಮಗನನ್ನ ಅಲ್ಲಿಂದ ಕಳುಹಿಸಿಕೊಡ್ತಾನೆ. ಈಗ ಇನ್ಸ್ಪೆಕ್ಟರ್ ಎಲ್ಲರ ಮುಂದೆನೆ ಬೈದಿದ್ದ ಕಾರಣ ಸುನೀತಾಗೆ ತುಂಬಾನೇ ಇನ್ಸಲ್ಟ್ ಆಗಿರುತ್ತೆ. ಇನ್ಸ್ಪೆಕ್ಟರ್ ಮೇಲೆ ತನ್ನ ಕೋಪವನ್ನ ತೋರಿಸೋದಕ್ಕೆ ಸಾಧ್ಯವಾಗದೆ ಕಾನ್ಸ್ಟೇಬಲ್ ಸ್ವಾಮಿ ಮೇಲೆ ತೋರಿಸೋದಕ್ಕೆ ಶುರು ಮಾಡ್ತಾಳೆ. ಸ್ವಾಮಿ ಇನ್ನೇನು ಆ ಮನ್ಸೂರ್ನ ಗನ್ನನ್ನ ಲಾಕರ್ ನಲ್ಲಿ ಇಡಬೇಕು ಅನ್ನುವಾಗ ಸುನೀತಾ ಕರೀತಾಳೆ. ಗಡಿಬಿಡಿಯಲ್ಲಿ ಕಾನ್ಸ್ಟೇಬಲ್ ಸ್ವಾಮಿ ಆ ಗನ್ನನ್ನ ಅಲ್ಲೇ ಇದ್ದ ಟೇಬಲ್ ನ ಮೇಲಿಟ್ಟು ಒಳಗಡೆ ಹೋಗ್ತಾನೆ. ಅದೇ ಸಮಯಕ್ಕೆ ಒಬ್ಬ ಲಾರಿ ಡ್ರೈವರ್ ಸ್ಟೇಷನ್ ಬಳಿ ನೀರನ್ನ ಕುಡಿಯೋದಕ್ಕೆ ಅಂತ ಬಂದಿರ್ತಾನೆ. ಆಗ ಓಪನ್ ಆಗಿದ್ದ ಕಿಟಕಿ ಮೂಲಕ ಅಲ್ಲೇ ಇರುವ ಟೇಬಲ್ ನ ಮೇಲೆ ಗನ್ ಇಟ್ಟಿರೋದನ್ನ ನೋಡ್ತಾನೆ. ಅಷ್ಟರಲ್ಲೇ ವಾಶ್ರೂಮ್ಗೆ ಅಂತ ಬಂದ ಒಬ್ಬ ಪೊಲೀಸ್ ಇವನನ್ನ ನೋಡಿಬಿಡ್ತಾನೆ. ಸರ್ ಏನಿಲ್ಲ, ಕುಡಿಯೋದಕ್ಕೆ ಅಂತ ನೀರನ್ನ ಹಿಡಿದುಕೊಳ್ಳೋದಕ್ಕೆ ಬಂದಿದ್ದೆ. ಅದಕ್ಕೆ ಕಾನ್ಸ್ಟೇಬಲ್ ಸರಿ ಸರಿ ಇಲ್ಲಿಂದ ಹೋಗುವಂತ ಕಳುಹಿಸಿ ಬಿಡ್ತಾನೆ. ಮತ್ತೊಂದು ಕಡೆ ಆ ಗ್ಯಾಂಗ್ಸ್ಟರ್ ಕನಗು ತಮ್ಮ ಹುಡುಗರನ್ನ ಕರೆದುಕೊಂಡು ವಿಲಿಯಂನನ್ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಬರ್ತಾನೆ. ಸರ್ ನಿನ್ನೆ ನಮ್ಮ ಹುಡುಗ ಕೊಟ್ಟಿದ್ದ 10 ಕೋಟಿ ರೂಪಾಯಿ ದುಡ್ಡು ಏನಾಯ್ತು? ಕನಗು ನಿನ್ನೆ ರೋಡಲ್ಲಿ ಬರ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಆಕ್ಸಿಡೆಂಟ್ ಆಗಿ ಹೋಯ್ತು. ಆಕ್ಸಿಡೆಂಟ್ ನಲ್ಲಿ ತಲೆಗೆ ಏಟಾಗಿದ್ದ ಕಾರಣ ನನಗೆ ಪ್ರಜ್ಞೆ ತಪ್ಪಿತ್ತು. ವಾಪಸ್ ಪ್ರಜ್ಞೆ ಬಂದಾಗ ನೋಡಿದ್ರೆ ಜೀಪ್ ನಲ್ಲಿದ್ದ 10 ಕೋಟಿ ರೂಪಾಯಿ ದುಡ್ಡನ್ನ ಯಾರೋ ಕಳ್ಳತನ ಮಾಡಿದ್ರು. ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಆದಷ್ಟು ಬೇಗ ನಿನ್ನ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕನಗು ವಾರ್ನ್ ಮಾಡ್ತಾ ಆದಷ್ಟು ಬೇಗ ನನ್ನ ದುಡ್ಡು ವಾಪಸ್ ಬರ್ಲಿಲ್ಲ ಅಂದ್ರೆ ನಿನ್ನ ಫ್ಯಾಮಿಲಿಯವರು ಯಾರು ಕೂಡ ಬದುಕಿರೋದಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಹಾಸ್ಪಿಟಲ್ಗೆ ಬಂದ ಆಪೋಸಿಟ್ ಗ್ಯಾಂಗ್ ನವರು ಕನಗುನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಎರಡು ಗ್ಯಾಂಗ್ ಗಳ ಮಧ್ಯ ತುಂಬಾ ಹೊತ್ತು ಫೈಟ್ ಆಗುತ್ತೆ. ಕೊನೆಗೂ ಕನಗುನ ಗ್ಯಾಂಗ್ ನವರು ಆಪೋಸಿಟ್ ಗ್ಯಾಂಗ್ ನವರನ್ನ ಹೊಡೆದು ಅಲ್ಲಿಂದ ಓಡಿಸಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಬೇರೆ ಊರಿನ ಒಬ್ಬ ಪೊಲಿಟಿಷಿಯನ್ ಚೆನ್ನೈಗೆ ಗನ್ ಪರ್ಚೇಸ್ ಮಾಡೋದಕ್ಕೆ ಅಂತ ಬರ್ತಿರೋದನ್ನ ನೋಡ್ತೀವಿ. ಅದೇ ದಿನ ರಾತ್ರಿ ಪೊಲೀಸರು ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಎಲ್ಲ ಗಾಡಿಗಳನ್ನ ಚೆಕ್ ಮಾಡ್ತಿರ್ತಾರೆ. ಕಾನ್ಸ್ಟೇಬಲ್ ಸ್ವಾಮಿನೇ ಪ್ರತಿಯೊಂದು ಗಾಡಿಗಳನ್ನು ಚೆಕ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಡಿಲ್ಲಿ ಕುಡಿದು ಫುಲ್ ಟೈಟ್ ಆಗಿ ತನ್ನ ಫ್ರೆಂಡ್ ನ ಜೊತೆ ಗಾಡಿಯಲ್ಲಿ ಬರ್ತಿರ್ತಾನೆ. ತನ್ನ ಗಾಡಿಯನ್ನ ಸ್ಟಾಪ್ ಮಾಡ್ತಿದ್ದ ಹಾಗೆ ಆ ಡಿಲ್ಲಿ ಸ್ವಾಮಿ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಗಾಡಿಯನ್ನೇ ಸ್ಟಾಪ್ ಮಾಡ್ತೀಯಾ? ನಮ್ಮಣ್ಣನಿಗೆ ಈ ವಿಷಯ ಗೊತ್ತಾದ್ರೆ ನೀನಾಗ್ಲಿ ನಿನ್ನ ಫ್ಯಾಮಿಲಿಯವರಾಗ್ಲಿ ಯಾರು ಕೂಡ ಬದುಕಿರೋದಿಲ್ಲ ಅಂತ ಥ್ರೆಟನ್ ಮಾಡ್ತಾನೆ. ಈತ ಕುಡಿದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಸ್ವಾಮಿ ಅವನ ಗಾಡಿಯ ಬೀಗವನ್ನ ಕಿತ್ತುಕೊಳ್ತಾನೆ. ಮೊದಲೇ ಕುಡಿದು ಟೈಟ್ ಆಗಿದ್ದ ಡಿಲ್ಲಿ ಅದೇ ಕೋಪದಲ್ಲಿ ತನ್ನ ಅಣ್ಣನಿಗೆ ಕಾಲ್ ಮಾಡ್ತಾನೆ. ಇವನ ಅಣ್ಣ ಕನಗು ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿದ್ದ ಪೊಲೀಸರೆಲ್ಲ ತುಂಬಾನೇ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸರ್ ತಪ್ಪಾಯ್ತು, ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮಿಂದ ನಿಮಗೆ ತೊಂದರೆ ಆಗೋದಿಲ್ಲ ಅಂತ ಡಿಲ್ಲಿಗೆ ಬೀಗವನ್ನ ಕೊಟ್ಟು ಕಳುಹಿಸಿ ಬಿಡ್ತಾರೆ. ಅಷ್ಟೆಲ್ಲ ಸಾರಿ ಕೇಳಿದ್ರು ಕೂಡ ಮೊದಲೇ ಒಬ್ಬ ಈಗೋಯಿಸ್ಟಿಕ್ ರೌಡಿಯಾಗಿದ್ದ ಡಿಲ್ಲಿಗೆ ಸ್ವಾಮಿ ಮೇಲೆ ಇನ್ನೂ ಕೂಡ ಕೋಪ ಇರುತ್ತೆ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಅವನ ಬಳಿ ಇದ್ದ ವಾಕಿ ಟಾಕಿ ಕಿತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸ್ಟೇಷನ್ ನಲ್ಲಿ ವಿಐಪಿಗಳು ಸರೆಂಡರ್ ಮಾಡಿರುವ ಗನ್ ಗಳನ್ನ ಇನ್ಸ್ಪೆಕ್ಟರ್ ಚೆಕ್ ಮಾಡ್ತಿರ್ತಾನೆ. ಶಾಕಿಂಗ್ಲಿ ಸ್ವಾಮಿ ಲಾಕರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಮನ್ಸೂರ್ ಸರೆಂಡರ್ ಮಾಡಿದ್ದ ಅವನ ಗನ್ ಮಿಸ್ಸಿಂಗ್ ಆಗಿರುತ್ತೆ. ಟೆನ್ಷನ್ ಆದ ಸ್ವಾಮಿ ಎಲ್ಲ ಕಡೆ ಹುಡುಕ್ತಾನೆ, ಆದ್ರೆ ಎಲ್ಲೂ ಕೂಡ ಆ ಗನ್ ಸಿಗೋದೇ ಇಲ್ಲ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ಸ್ವಾಮಿಗೆ ಸರಿಯಾಗಿ ಬೈತಾನೆ. ಸ್ವಾಮಿ ಗನ್ ಅನ್ನ ಎಲ್ಲಿಟ್ಟಿದ್ದೆ ಸರಿಯಾಗಿ ನೆನಪು ಮಾಡ್ಕೋ. ಮನ್ಸೂರ್ನ ಗನ್ ಅನ್ನ ಲಾಕರ್ ನ ಒಳಗಡೆ ಇಟ್ಟಿದ್ದ ಅಥವಾ ಬೇರೆ ಎಲ್ಲಾದ್ರೂ ಇಟ್ಟಿದ್ದ? ಈ ವಿಷಯ ಕಮಿಷನರ್ಗೆ ಗೊತ್ತಾದ್ರೆ ನಮ್ಮೆಲ್ಲರ ಕೆಲಸ ಹೋಗೋದು ಕನ್ಫರ್ಮ್. ಒಂದು ವೇಳೆ ಆ ಗನ್ ಯಾರಾದ್ರೂ ಕ್ರಿಮಿನಲ್ ಕೈಗೆ ಸಿಕ್ಕೋ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಹಾಗೇನಾದ್ರೂ ಆದ್ರೆ ನಮ್ಮೆಲ್ಲರ ಕೆಲಸ ಹೋಗೋದ್ರ ಜೊತೆಗೆ ಎಲ್ಲರೂ ಜೈಲಿಗೆ ಹೋಗಬೇಕಾಗುತ್ತೆ. ಏನಾದ್ರೂ ಆಗ್ಲಿ ಈ ವಿಷಯವನ್ನ ನಾನು ಕಮಿಷನರ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತೇನೆ. ಆಗ ಅಲ್ಲೇ ಇದ್ದ ದರ್ಶನ್, ಸರ್ ಹಾಗೆ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಕಾನ್ಸ್ಟೇಬಲ್ ಸ್ವಾಮಿ ಇನ್ನೇನು 3 ತಿಂಗಳಲ್ಲಿ ಸರ್ವಿಸ್ ನಿಂದ ರಿಟೈರ್ಡ್ ಆಗ್ತಿದ್ದಾರೆ. ಈ ಟೈಮಲ್ಲಿ ಈ ವಿಷಯ ಗೊತ್ತಾಗಿ ಅವರ ಕೆಲಸ ಹೋದ್ರೆ ಅವರಿಗೆ ಪೆನ್ಷನ್ ಕೂಡ ಬರೋದಿಲ್ಲ. ಸರ್ ಹೇಗಿದ್ರು ಎಲೆಕ್ಷನ್ ಮುಗಿಯೋದಕ್ಕೆ ಇನ್ನು 3 ದಿನ ಸಮಯ ಇದೆ. ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಆ ಗನ್ ಏನಾಯ್ತು ಅಂತ ಪತ್ತೆ ಮಾಡೋಣ ಅಂತ ಹೇಳ್ತೇನೆ. ಸರಿ, ಆ ಗನ್ ಏನಾಯ್ತು ಅಂತ ಆದಷ್ಟು ಬೇಗ ಪತ್ತೆ ಮಾಡೋದಕ್ಕೆ ದರ್ಶನ್ಗೆನೆ ಹೇಳ್ತೇನೆ. ದರ್ಶನ್ ಸ್ವಾಮಿಯನ್ನ ಹೊರಗಡೆ ಕರೆದುಕೊಂಡು ಬಂದು ವಿಚಾರಿಸ್ತಾನೆ. ಆಗ ಸ್ವಾಮಿಗೆ ನೆನಪಾಗುತ್ತೆ ಆ ದಿನ ಇನ್ನೇನು ಲಾಕರ್ನ ಒಳಗಡೆ ಗನ್ ಅನ್ನ ಇಡಬೇಕು ಅಂತ ಹೋಗ್ತಿದ್ದಾಗ ಸಬ್ ಇನ್ಸ್ಪೆಕ್ಟರ್ ಕರೆದ್ರು. ಅಗಡಿ ಬಿಡಿಯಲ್ಲಿ ಗನ್ ಅನ್ನ ಅಲ್ಲಿದ್ದ ಟೇಬಲ್ ಮೇಲೆ ಇಟ್ಟಿದ್ದೆ ಅಂತ. ತಕ್ಷಣವೇ ದರ್ಶನ್ ಆ ದಿನದ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. ಆಗ ಗೊತ್ತಾಗುತ್ತೆ ಒಬ್ಬ ಲಾರಿ ಡ್ರೈವರ್ ನೀರನ್ನ ಹಿಡಿದುಕೊಳ್ಳೋದಕ್ಕೆ ಅಂತ ಕಿಟಕಿ ಬಳಿ ಬಂದಿದ್ದ ಅಂತ. ತಕ್ಷಣವೇ ಎಲ್ಲ ಪೊಲೀಸರು ಆ ಡ್ರೈವರ್ ನನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಸ್ವಾಮಿ ತನ್ನ ವಾಕಿ ಟಾಕಿ ಇಸ್ಕೊಳ್ಳೋದಕ್ಕೆ ಅಂತ ಡಿಲ್ಲಿ ಹಾಗೂ ಕನಗು ಬಳಿ ಬಂದಿರ್ತಾನೆ. ತನ್ನ ತಮ್ಮನ ಗಾಡಿಯನ್ನ ಸ್ಟಾಪ್ ಮಾಡಿದ್ದ ಅನ್ನೋ ಕೋಪಕ್ಕೆ ಕನಗು ಸ್ವಾಮಿಯ ಬಟ್ಟೆಯನ್ನು ಬಿಚ್ಚಿಸಿ ಎಲ್ಲರ ಮುಂದೆ ಹೊಡಿತಾನೆ.
ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಇನ್ಸ್ಪೆಕ್ಟರ್ ಹೊರಟು ಅಲ್ಲಿಗೆ ಬರ್ತಾನೆ. ಕನಗು ಬಳಿ ರಿಕ್ವೆಸ್ಟ್ ಮಾಡ್ತಾ, ಸರ್, ಸ್ವಾಮಿಗೆ ನಿಮ್ಮ ಬಗ್ಗೆ ಗೊತ್ತಿರ್ಲಿಲ್ಲ. ಇನ್ ಮುಂದೆ ನಮ್ಮಿಂದ ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ನಾನು ನೋಡಿಕೊಳ್ತೀನಿ. ದಯವಿಟ್ಟು ಸ್ವಾಮಿಯನ್ನ ಬಿಟ್ಟು ಅವನ ವಾಕಿ ಟಾಕಿಯನ್ನ ಕೊಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸ್ವಾಮಿ ಕೂಡ ಮತ್ತೆ ಬೇಡಿಕೊಂಡ ಕಾರಣ ಕನಗು ಸರಿ ಅಂತ ಅವನನ್ನ ಬಿಟ್ಟು ಕಳಿಸ್ತಾನೆ. ಎಲ್ಲರ ಮುಂದೆ ತನಗಾದ ಅವಮಾನದಿಂದಾಗಿ ಸ್ವಾಮಿ ತುಂಬಾನೇ ದುಃಖದಲ್ಲಿರ್ತಾನೆ. ತಾನೊಬ್ಬ ಪೊಲೀಸ್ ಆಗಿದ್ರು ಕೂಡ ಆ ರೌಡಿಗಳಿಗೆ ಏನೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗ್ತಾನೆ. ಅಲ್ಲೇ ಇದ್ದ ದರ್ಶನ್ಗೆ ಸ್ವಾಮಿಯ ಮಾತುಗಳನ್ನ ಕೇಳಿ ತುಂಬಾನೇ ಕೋಪ ಬರುತ್ತೆ. ಎಲ್ಲರೂ ಮಲಗಿಕೊಂಡ ನಂತರ ಯಾರಿಗೋ ಗೊತ್ತಾಗದ ಹಾಗೆ ಅಡ್ಡಿಲ್ಲಿ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ ಅವನಿಗೆ ಸರಿಯಾಗಿ ಹೊಡೆದು ಬಿಡುತ್ತಾನೆ. ಇಲ್ಲಿಗೆ ಇಸಿನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ದರ್ಶನ್ ಸರಿಯಾಗಿ ಹೊಡೆದಿದ್ದ ಕಾರಣ ಡಿಲ್ಲಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾನೆ. ತಲೆಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಡಿಲ್ಲಿ ಕೋಮಾಗೆ ಹೊರಟೋಗಿರ್ತಾನೆ. ತನ್ನ ತಮ್ಮನಿಗೆ ಹೊಡೆದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕನಗುಗೆ ಪಿತ್ತ ನೆತ್ತಿಗೆ ಇರುತ್ತೆ. ತನ್ನ ಹುಡುಗರಿಗೆ ಆದಷ್ಟು ಬೇಗ ಡಿಲ್ಲಿಗೆ ಹೊಡೆದಿರೋದ್ಯಾರು ಅಂತ ಕಂಡುಹಿಡಿಯಿರಿ, ಅವನಿಗೆ ನನ್ನ ಕೈಯಾರ ನರಕ ತೋರಿಸ್ತೀನಿ ಅಂತ ಹೇಳ್ತಾನೆ. ನಂತರದ ಸೀನ್ ನಲ್ಲಿ ವರ್ಗೀಸ್ ನನ್ನ ನೋಡ್ತೀವಿ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದಿನ ಪೊಲೀಸ್ ಆಫೀಸರ್ ವಿಲಿಯಮ್ಸ್ ಆ ದುಡ್ಡನ್ನ ತೆಗೆದುಕೊಂಡು ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಗಿತ್ತಲ್ವಾ. ಆಗ ವಿಲಿಯಮ್ಸ್ ತಕ್ಷಣವೇ ವರ್ಗೀಸ್ಗೆ ಕಾಲ್ ಮಾಡಿ ಕರೆಸಿಕೊಂಡಿರ್ತಾನೆ. ವರ್ಗೀಸ್ ತಕ್ಷಣ ಆ 10 ಕೋಟಿ ರೂಪಾಯಿ ದುಡ್ಡನ್ನ ಎಲ್ಲಾದ್ರೂ ತೆಗೆದುಕೊಂಡು ಹೋಗಿ ಮುಚ್ಚಿಡು. ಕನಗು ಕೇಳಿದ್ರೆ ಆಕ್ಸಿಡೆಂಟ್ ಆದಾಗ ಯಾರೋ ಆ ದುಡ್ಡನ್ನ ಕಳ್ಳತನ ಮಾಡಿದ್ದಾರೆ ಅಂತ ನಾಟಕ ಮಾಡ್ತೀನಿ. ನಂತರ ನಾವಿಬ್ರು ಆ ದುಡ್ಡನ್ನ 50-50 ಹಂಚಿಕೊಳ್ಳೋಣ ಅಂತ ಹೇಳಿರ್ತಾನೆ. ಆದ್ರೆ ಹುಷಾರಾದ ನಂತರ ನೋಡಿದ್ರೆ ವರ್ಗೀಸ್ 50% ಶೇರ್ ಕೇಳಿದ್ರೆ ವಿಲಿಯಮ್ಸ್ ಕೊಟ್ಟೇ ಇರೋದಿಲ್ಲ. ವರ್ಗೀಸ್ ಕುಡಿದ ನಶೆಯಲ್ಲಿ ಇದನ್ನೆಲ್ಲ ಮಾತನಾಡ್ತಿದ್ದಾಗ ಕನಗು ಕೇಳಿಸಿಕೊಳ್ತಾನೆ. ನನ್ನ ಜೊತೆ ಕೆಲಸ ಮಾಡ್ಕೊಂಡು ಆ ವಿಲಿಯಂ ಜೊತೆ ಸೇರಿಕೊಂಡು ನನಗೇನೆ ಮೋಸ ಮಾಡ್ತೀಯ ಅಂತ ಅವನ ಕತ್ತನ್ನ ಕುಯ್ದು ಕೊಲೆ ಮಾಡಿಬಿಡ್ತಾನೆ. ನಂತರ ವಿಲಿಯಮ್ಸ್ಗೆ ಆದಷ್ಟು ಬೇಗ ಆ ದುಡ್ಡನ್ನ ತೆಗೆದುಕೊಂಡು ಬರ್ಲಿಲ್ಲ ಅಂದ್ರೆ ನಿನ್ನ ಮಕ್ಕಳು ಜೀವಂತವಾಗಿ ಇರೋದಿಲ್ಲ ಅಂತ ವಾಯ್ಸ್ ಮೆಸೇಜ್ ಅನ್ನ ಸೆಂಡ್ ಮಾಡ್ತಾನೆ. ತನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ವಿಲಿಯಮ್ಸ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. 1 ಗಂಟೆ ಒಳಗಡೆ ನಾನು ವಾಪಸ್ ಬರ್ಲಿಲ್ಲ ಅಂದ್ರೆ ತಕ್ಷಣ ಕಮಿಷನರ್ ಆಫೀಸ್ಗೆ ಹೋಗು. ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಕನಗುನೇ ಕಾರಣ. ನಾನು ಈಗಲೇ ಅವನ ಜಾಗಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಕನಗು, ನಿನ್ನ ದುಡ್ಡನ್ನ ಈಗಲೇ ವಾಪಸ್ ಕೊಡ್ತೀನಿ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಟು ಬಿಡು ಅಂತ ಬೇಡಿಕೊಳ್ತಾನೆ. ಕನಗು ಮೊದಲಿಗೆ ತನ್ನ 10 ಕೋಟಿ ರೂಪಾಯಿ ದುಡ್ಡನ್ನ ವಾಪಸ್ ತಂದು ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ವಿಲಿಯಮ್ಸ್ 1 ಗಂಟೆ ಒಳಗಡೆ ನಾನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಪೊಲೀಸರು ಬಂದು ನಿನ್ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಇವನ ಮಾತುಗಳನ್ನ ಕೇಳಿ ಕೋಪಗೊಂಡ ಆ ಸೈಕೋ ಕನಗು ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಅದೇ ಸಮಯಕ್ಕೆ ಈ ಸೈಕೋಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದ ಇವನ ತಮ್ಮ ಡಿಲ್ಲಿ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಸತ್ತೋಗಿರ್ತಾನೆ. ತನ್ನ ತಮ್ಮ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಕನಗುಗೆ ಕೋಪ ಹಾಗೂ ದುಃಖ ಎರಡೂ ಆಗುತ್ತೆ. ತನ್ನ ತಮ್ಮನ ಮೇಲೆ ಅಟ್ಯಾಕ್ ಮಾಡಿರೋದು ಯಾರಾಗಿರ್ಬೋದು ಅಂತ ಯೋಚನೆ ಮಾಡಿದಾಗ ಕಾನ್ಸ್ಟೇಬಲ್ ಸ್ವಾಮಿ ಮೇಲೆ ಅನುಮಾನ ಬರುತ್ತೆ. ಯಾಕಂದ್ರೆ ಕೊನೆಯದಾಗಿ ಡಿಲ್ಲಿ ಸ್ವಾಮಿ ಜೊತೆನೆ ಜಗಳ ಮಾಡಿಕೊಂಡಿದ್ದ ಅಲ್ವಾ. ತಕ್ಷಣವೇ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸ್ತಾನೆ. ಮತ್ತೊಂದು ಕಡೆ ವಿಲಿಯಮ್ಸ್ ನ ಹೆಂಡತಿ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ತಕ್ಷಣವೇ ಕಮಿಷನರ್ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿ ಕನಗು ಹಾಗೂ ಅವನ ಟೀಮ್ ನವರನ್ನ ಎನ್ಕೌಂಟರ್ ಮಾಡೋದಕ್ಕೆ ಆರ್ಡರ್ ಕೊಡ್ತಾರೆ. ಈ ಕಡೆ ದರ್ಶನ್ಗೆ ಸ್ವಾಮಿ ಕಿಡ್ನಾಪ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಗೆ ಬಂದು ಎಲ್ಲರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಎಲ್ಲರಿಗೂ ಸರಿಯಾಗಿ ಹೊಡೆದು ಸ್ವಾಮಿಯನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಲಾರಿ ಡ್ರೈವರ್ ನನ್ನ ದರ್ಶನ್ ಪತ್ತೆ ಮಾಡಿರ್ತಾನೆ. ಅವನಿಗೆ ಸರಿಯಾಗಿ ಹೊಡೆದು ಆ ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳತನ ಮಾಡಿದ್ದ ಗನ್ ಅನ್ನ ಏನ್ ಮಾಡ್ದೆ. ಅದಕ್ಕೆ ಆತ ಹೇಳೋದೇನಂದ್ರೆ, ಸರ್, ಆ ದಿನ ಆ ಗನ್ ಅನ್ನ ಕಳ್ಳತನ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೋ ನಿಜನೇ, ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಬಂದು ಹಾಗಾಗಿ ನಾನು ಆ ಗನ್ ಅನ್ನ ಕಳ್ಳತನ ಮಾಡದೆ ವಾಪಸ್ ಬಂದು ಬಿಟ್ಟೆ ಅಂತ ಹೇಳ್ತಾನೆ. ದರ್ಶನ್ಗೆ ಅನುಮಾನ ಬಂದು ತಕ್ಷಣ ಅವನ ಟ್ರಕ್ ಅನ್ನ ಚೆಕ್ ಮಾಡಿಸ್ತಾನೆ. ಆಗ ಈತ ಕಳ್ಳತನ ಮಾಡಿದ್ದ ಬೇರೆ ಗನ್ಗಳು ಹಾಗೂ ವೆಪನ್ಗಳು ಸಿಗುತ್ತವೆ. ಆದ್ರೆ ಸ್ವಾಮಿ ಸರೆಂಡರ್ ಮಾಡಿಸಿಕೊಂಡಿದ್ದ ಮನ್ಸೂರ್ನ ಗನ್ ಮಾತ್ರ ಸಿಗೋದಿಲ್ಲ. ಹಾಗಾದ್ರೆ ಈತ ಮನ್ಸೂರ್ನ ಗನ್ ಅನ್ನ ಕಳ್ಳತನ ಮಾಡಿಲ್ಲ ಅನ್ನೋದಾದ್ರೆ ಗನ್ ಅನ್ನ ಕದ್ದಿದ್ಯಾರು ಅಂತ ದರ್ಶನ್ಗೆ ತಲೆ ಕೆಡುತ್ತೆ. ಆ ದಿನ ಎಲೆಕ್ಷನ್ ನ ಡ್ಯೂಟಿ ಇದ್ದ ಕಾರಣ ಇನ್ಸ್ಪೆಕ್ಟರ್ ದರ್ಶನ್ ಅನ್ನ ಅಲ್ಲಿಗೆ ಅಸೈನ್ ಮಾಡಿರ್ತಾರೆ. ಸ್ವಲ್ಪ ಸಮಯದ ನಂತರ ಇನ್ಸ್ಪೆಕ್ಟರ್ ಮತ್ತೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಬಾ ಅಂತ ಕರೀತಾನೆ. ತಕ್ಷಣವೇ ದರ್ಶನ್ ಸ್ವಾಮಿಯನ್ನ ಕರೆದುಕೊಂಡು ಸ್ಟೇಷನ್ಗೆ ವಾಪಸ್ ಬರ್ತಾನೆ. ಸ್ಟೇಷನ್ಗೆ ಹೋಗ್ತಿದ್ದ ಹಾಗೇನೆ ಇನ್ಸ್ಪೆಕ್ಟರ್ ಕಳೆದು ಹೋಗಿದ್ದ ಮನ್ಸೂರ್ನ ಗನ್ ಅನ್ನ ಕೈಗೆ ಕೊಡ್ತಾನೆ. ಶಾಕ್ ಆದ ಸ್ವಾಮಿ, ಸರ್, ಇದು ಎಲ್ಲಿತ್ತೋ ನಿಮ್ಗೆ ಸಿಕ್ತು ಅಂತ ವಿಚಾರಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದಿನ ಆ ಲಾರಿ ಡ್ರೈವರ್ ಗನ್ ಅನ್ನ ಕಳ್ಳತನ ಮಾಡ್ಬೇಕು ಅಂತ ಬಂದಿದ್ದ ಅಲ್ವಾ. ಅದೇ ಸಮಯಕ್ಕೆ ಈ ಚಿಕ್ಕ ಹುಡುಗ ಪಕ್ಕದ ರಸ್ತೆಯಲ್ಲೇ ಕ್ರಿಕೆಟ್ ಆಡ್ತಿರ್ತಾನೆ. ಕ್ರಿಕೆಟ್ ಬಾಲ್ ಕಾಂಪೌಂಡ್ ನ ಒಳಗಡೆ
ಬಂತು ಅಂತ ಅದನ್ನ ತೆಗೆದುಕೊಳ್ಳೋದಕ್ಕೆ ಬಂದಿರ್ತಾನೆ. ಆಗ ಕಿಟಕಿ ಮೂಲಕ ಟೇಬಲ್ ನ ಮೇಲೆ ಗನ್ ಇಟ್ಟಿರೋದನ್ನ ನೋಡಿರ್ತಾನೆ. ಮೋಸ್ಟ್ಲಿ ಮಕ್ಕಳು ಆಟವಾಡೋ ಗನ್ ಇರ್ಬೇಕು ಅಂತ ಅದನ್ನ ಕದ್ದು ಬಿಡ್ತಾನೆ. ಸ್ನೇಹಿತರೆ, ಈ ಹುಡುಗ ಯಾರ ಮಗ ಗೊತ್ತಾ? ಆ ದಿನ ಸಬ್ ಇನ್ಸ್ಪೆಕ್ಟರ್ ಸುನೀತಾ ಒಬ್ಬಳು ಮಹಿಳೆಯನ್ನ ಹಾಗೂ ಆಕೆ ಮಗನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ಲಲ್ವಾ. ತನ್ನ ಮಗನ ಬಳಿ ನಿಜವಾದ ಗನ್ ಇರೋದನ್ನ ನೋಡಿದ ಆ ಮಹಿಳೆಗೆ ಒಂದೇ ಸಾರಿ ಶಾಕ್ ಆಗಿರುತ್ತೆ. ಈ ಗನ್ ಎಲ್ಲಿತ್ತು ಅಂತ ವಿಚಾರಿಸಿದಾಗ ಆ ಹುಡುಗ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಆ ಮಹಿಳೆ ತನ್ನ ಮಗನನ್ನ ಕರೆದುಕೊಂಡು ಸ್ಟೇಷನ್ಗೆ ಬಂದಿರ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಅವರಿಬ್ಬರು ಅಲ್ಲಿಂದ ಹೋದ ನಂತರ ಇನ್ಸ್ಪೆಕ್ಟರ್ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ಟೇಷನ್ ನಲ್ಲಿದ್ದ ಎಲ್ಲ ಸ್ಟಾಫ್ ಗಳನ್ನ ಕರೆದು ಮನ್ಸೂರ್ನ ಈ ಗನ್ ಈಗ ಲೋಡ್ ಆಗಿದೆ. ಖಂಡಿತ ಇದನ್ನ ಕದ್ದಿದ್ದ ಆ ಚಿಕ್ಕ ಹುಡುಗನಿಗೆ ಗನ್ ಲೋಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನ್ಸ್ಟೇಬಲ್ ಸ್ವಾಮಿ ಈ ಗನ್ ಅನ್ನ ಸರೆಂಡರ್ ಮಾಡಿಸಿಕೊಂಡಾಗ ಇದರಲ್ಲಿ ಬುಲೆಟ್ಸ್ ಗಳು ಇರ್ಲಿಲ್ಲ ಅಂತ ಹೇಳಿದ್ದ. ನಿಜ ಹೇಳಿ, ನಿಮ್ಮಲ್ಲಿ ಯಾರು ಈ ಗನ್ ಅನ್ನ ಲೋಡ್ ಮಾಡಿದ್ರಿ? ನೀವಾಗಿ ನೀವೇ ಒಪ್ಪಿಕೊಳ್ಳಿಲ್ಲ ಅಂದ್ರೆ ತಕ್ಷಣ ಫೋರೆನ್ಸಿಕ್ ಟೀಮ್ ಅನ್ನ ಕರೆಸ್ತೀನಿ. ನಂತರ ಯಾರು ಅಂತ ಗೊತ್ತಾದ್ರೆ ಖಂಡಿತ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತ ವಾರ್ನ್ ಮಾಡ್ತಾನೆ. ಆಗ ಒಬ್ಬ ಕಾನ್ಸ್ಟೇಬಲ್ ಹೆದರಿಕೊಳ್ಳುತ್ತಾ ಮುಂದೆ ಬರ್ತಾನೆ. ಸ್ನೇಹಿತರೆ, ಆ ದಿನ ಸಬ್ ಇನ್ಸ್ಪೆಕ್ಟರ್ ಸುನೀತಾ ಹಾಗೂ ಸ್ವಾಮಿ ಮಧ್ಯ ಜಗಳ ಆಗಿತ್ತಲ್ವಾ. ಆಗ ಸ್ವಾಮಿ ಇನ್ನೇನೋ ಮನ್ಸೂರ್ನ ಗನ್ ಅನ್ನ ಲಾಕರ್ ನಲ್ಲಿಟ್ಟು ಲಾಕ್ ಮಾಡ್ಬೇಕು ಅನ್ನುವಾಗ ಸುನೀತಾ ಕರೆದಿರ್ತಾಳೆ. ಆ ಸುನೀತಾ ಹಾಗೂ ಈ ಕಾನ್ಸ್ಟೇಬಲ್ ಇಬ್ಬರಿಗೂ ಸ್ವಾಮಿಯನ್ನ ಕಂಡ್ರೆ ಆಗ್ತಿರೋದಿಲ್ಲ. ತಕ್ಷಣವೇ ಈತ ಆ ಗನ್ ಅನ್ನ ಕದ್ದು ಸುನೀತಾ ಬಳಿ ತೆಗೆದುಕೊಂಡು ಹೋಗ್ತಾನೆ. ಸ್ನೇಹಿತರೆ, ಆಕ್ಚುಲ್ ಆಗಿ ಈ ಕಾನ್ಸ್ಟೇಬಲ್ ಸುನೀತಾಗೆ ರೈಟ್ ಹ್ಯಾಂಡ್ ರೀತಿ ಕೆಲಸ ಮಾಡ್ತಿರ್ತಾನೆ. ಮೇಡಮ್, ಈ ಗನ್ ಅನ್ನ ತೆಗೆದುಕೊಂಡು ಹೋಗಿ ಇನ್ಸ್ಪೆಕ್ಟರ್ ಟೇಬಲ್ ಮೇಲೆ ಇಡೋಣ. ಅದನ್ನ ನೋಡಿದ ಇನ್ಸ್ಪೆಕ್ಟರ್ ಸ್ವಾಮಿ ಇರ್ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಬೈತಾರೆ. ಸರಿ ಅಂತ ಇಬ್ಬರು ಪ್ಲಾನ್ ಮಾಡಿ ಸುನೀತಾ ಆ ಗನ್ ಅನ್ನ ಲೋಡ್ ಮಾಡಿ ತೆಗೆದುಕೊಂಡು ಹೋಗಿ ಇನ್ಸ್ಪೆಕ್ಟರ್ ಟೇಬಲ್ ಮೇಲೆ ಇಡ್ತಾಳೆ. ಆದ್ರೆ ಆ ಟೇಬಲ್ ಕಿಟಕಿಯ ಪಕ್ಕನೇ ಇದ್ದ ಕಾರಣ ಆ ಚಿಕ್ಕ ಹುಡುಗ ಗನ್ ಅನ್ನ ಕದ್ದಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇವರಿಬ್ಬರು ಮಾಡಿದ್ದ ಕೆಲಸ ಗೊತ್ತಾಗ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ನ ಪಿತ್ತ ನೆತ್ತಿಗೇರುತ್ತೆ. ತಕ್ಷಣವೇ ಈ ವಿಷಯವನ್ನ ಕಮಿಷನರ್ಗೆ ಇನ್ಫಾರ್ಮ್ ಮಾಡಿ ನಿಮ್ಮಿಬ್ಬರನ್ನ ಕೆಲಸದಿಂದ ವಜಾ ಮಾಡಿಸ್ತೀನಿ ಅಂತ ರೇಗಾಡ್ತಾನೆ. ಆದ್ರೆ ಅಲ್ಲೇ ಇದ್ದ ಸ್ವಾಮಿ ಇನ್ಸ್ಪೆಕ್ಟರ್ಗೆ ಸಮಾಧಾನ ಮಾಡ್ತಾನೆ. ಸರ್, ಇದೊಂದು ಸಾರಿ ಬಿಟ್ಟು ಬಿಡಿ. ನೀವೇನಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಖಂಡಿತ ಇವರ ಕೆಲಸ ಹೊರಟು ಹೋಗುತ್ತೆ. ಇವರಿಂದಾಗಿ ನನಗೇನೋ ತೊಂದರೆ ಆಗ್ಲಿಲ್ಲ, ಸೊ ದಯವಿಟ್ಟು ಕ್ಷಮಿಸಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಮನ್ಸೂರ್ ಕಮಿಷನರ್ ಬಳಿಯಿಂದ ಲೆಟರ್ ತೆಗೆದುಕೊಂಡು ಬಂದು ತನ್ನ ಗನ್ ಅನ್ನ ವಾಪಸ್ ಪಡೆದುಕೊಳ್ತಾನೆ. ಮತ್ತೊಂದು ಕಡೆ ಚಿತ್ರದ ಶುರುವಿನಲ್ಲಿ ಒಂದು ಗನ್ ಪರ್ಚೇಸ್ ಮಾಡೋದಕ್ಕೆ ಅಂತ ಸ್ಟಾಲಿನ್ ಚೆನ್ನೈಗೆ ಬರ್ತಿದ್ದ ಅಲ್ವಾ. ಬರ್ತಿದ್ದಾಗ ರಸ್ತೆಯಲ್ಲಿ ಇವನ ಕಾರ್ನ ಟೈರ್ ಪದೇ ಪದೇ ಪಂಚರ್ ಆಗ್ತಿರುತ್ತೆ. ತನ್ನ ಕಾರ್ನಲ್ಲಿ ಸ್ಟೆಪ್ನಿ ಇರದ ಕಾರಣ ಅಲ್ಲೇ ಇದ್ದ ಒಂದು ಕಾರಿನ ಸ್ಟೆಪ್ನಿಯನ್ನ ಕದ್ದು ಬಿಡ್ತಾನೆ. ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಸಾಯೋದಕ್ಕೂ ಮುಂಚೆ ಆ ವಿಲಿಯಮ್ಸ್ 10 ಕೋಟಿ ರೂಪಾಯಿ ದುಡ್ಡನ್ನ ಈ ಟೈರ್ ನ ಒಳಗಡೆ ಮುಚ್ಚಿಟ್ಟಿರ್ತಾನೆ. ಮತ್ತೊಂದು ಕಡೆ ಕಮಿಷನರ್ ಆ ಕನಗೂನನ್ನ ಎನ್ಕೌಂಟರ್ ಮಾಡಿ ಸಾಯಿಸೋದಕ್ಕೆ ಹೇಳಿದ್ರಲ್ವಾ. ಅಷ್ಟರಲ್ಲೇ ಆಪೋಸಿಟ್ ಗ್ಯಾಂಗ್ ನವರು ಕನಗೂನನ್ನ ಹೊಡೆದು ಸಾಯಿಸಿ ಬಿಟ್ಟಿರ್ತಾರೆ. ನಂತರ ದರ್ಶನ್ಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ಕನಗು ಹಾಗೂ ಅವನ ಟೀಮ್ ನವರು ವಿಲಿಯಂನ ಮಗಳು ಅಂತ ಮತ್ತೊಬ್ಬಳ ಹುಡುಗಿಯನ್ನ ಕಿಡ್ನಾಪ್ ಮಾಡಿರ್ತಾರೆ. ದರ್ಶನ್ ಆ ಹುಡುಗಿಯನ್ನ ಕೂಡ ಕಾಪಾಡಿರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.